ಮದುವೆ ಆದ 5 ವರ್ಷ ಮಕ್ಕಳು ಇರಲಿಲ್ಲ, ಮಕ್ಕಳ ಬಗ್ಗೆ ಪಡೆಯಲಿಲ್ಲ. ನನ್ನ ಪತಿ ಏನು ಮಾಡಿದ್ರು, ಇಷ್ಟು ದಿವಸ ಆದರೂ ಮಕ್ಕಳ ಬಗ್ಗೆ ಪಡೀಲಿಲ್ವಲ್ಲ ಅಂದ್ಕೊಂಡು ಹಿಂಗೆ ಮಕ್ಕ ಮನ್ಸಿನೆಲ್ಲ ಇದ್ದರು. ಅದಕ್ಕೆ ಯಾಕ್ರಿ ಹಿಂಗೆ ಯೋಚನೆ ಮಾಡ್ತೀರಾ, ಏನು ಬುದ್ಧಿ ಇಲ್ವಾ, ಆದ್ರೆ ಆತಾಳೆ ಹೋದ್ರೆ ಹೋಗ್ತಾಳೆ ಅಂತ ನಾನು ಬೇಜಾರಿನ ಯಾಕಂದ್ರೆ ಹೊತ್ತಿಗೆ ಅದಕ್ಕೆ ಒಂದು ಆರೆಕೋಲು ತಗೊಂಡೋಗಿ ರೋಡ್ ಇತ್ತು, ಆ ರೋಡ್ನಾಗೆ ಒಂದು 10 ಆರೆ ಹೋಗಿ ಗುಣಿಗಳು ಹೊಡ್ಕೊಂಬಂದರು. ಒಂದು 10 ಗುಣಿ ಹೊಡ್ಕೊಂಬಂದು ಅಲ್ಲೇ ಆಲ್ಮಾರ್ಗಳು ಇದ್ದವು. ಮಗ್ಳಿಗೆ ಇತ್ತ ಸಾರೋಡಿನ ಮಗ್ಳಿಗೆ ರೋಡು, ಆ ರೋಡಿನ ಮಗ್ಳಿಗೆ ಹೋಗಿ ಒಂದು 10 ಆರೆಕೊಂದಾಗೆ ಗುಣಿ ಹೊಡ್ಕೊಂಡು ಬಂದರು. ಗುಣಿ ಹೊಡ್ಕೊಂಡು ಮಣ್ಣೆಲ್ಲ ತೆಗ್ದು ಈಚೆಗೆ ಗುಣಿ ಹೊಡ್ಕೊಂಡು ಬಂದು ಬೆಳಿಗ್ಗೆನೆ ಒಂದು ಜೊತೆ ಹಸುಗಳಿದ್ದು ಒಂದು ಪಟ್ಟೆ ಗಾಡಿ ಇತ್ತು. ಹಸುಗಳು ಹೊಡ್ಕೊಂಡು ಪಟ್ಟೆ ಗಾಡಿ ಮೇಲೆ ಆರೆಕೊಲು ಮಚ್ಚು ಹಾಕ್ಕೊಂಡು ಅವರು ಮಾರ್ಕತಿ ಅವ್ರಿಗೆ ಬೇಕಾದ ಕಡ್ಡಿ ಕಡ್ದು ಕೆಳಕ್ಕೆ ದೊಡ್ಡ ಮರಗಳು ಇಷ್ಟಿಷ್ಟು ಕಡ್ಡಿನ ಕಡ್ದು ಕೆಳಕ್ಕೆ ಹಾಕಿ ಆ ಕಡ್ಡಿ ಎದ್ದಾವೆಲ್ಲ ಕಾವಲೆಲ್ಲ ಕತ್ತರಿಸ್ಬಿಟ್ಟು ಕೆಳಕ್ಕೆ ಹಾಕಿ ಗುಣಿ ಒಳಕ್ಕೆ ಅವರೊಂದು 10 ಗುಣಿ ಒಳಕ್ಕೆ ಕಡ್ಡಿ ನೆಲೆ ಹಾಕಿರು. ನೆಲೆ ಹಾಕ್ಬಿಟ್ಟು ಬುಡನ್ನು ಎಳೆ ಹಾಕ್ಬಿಟ್ಟು ಬುಡಕ್ಕೆ ಮಣ್ಣು ತಿಳ್ಕೊಂಡು ಬಂದರು. ಸರಿ ಅವರು ಮಾಡಿರಲ್ಲ ಅಂತ ನಾನು ಅದೇ ಪ್ರಕಾರವಾಗಿ ಗುಣಿಗಳಿಗೆ ಕಡ್ಡಿ ಹೊಡೆದು ಗುಣಿಗಳಿಗೇ ನಾನು ಕಡ್ಡಿ ನೆಲೆ ಹಾಕ್ಬಿಟ್ಟು ಬುಡಕ್ಕೆ ಮಣ್ಣು ತಿಳ್ಕೊಂಡು ಬಂದೆ. ಮಾರನೇ ದಿವಸಕ್ಕೆ ಆ ಕಡ್ಡಿಗಳಿಗೆಲ್ಲ ನೀರು ಹಾಕೋದು ಎಲ್ಲ ಇನ್ನೂ ಪಾತಿ ಮಾಡ್ಬೇಕಲ್ಲ, ಪಾತಿ ಮಾಡ್ಕೊಂಡು ಬುಡಕ್ಕೆ ಮಣ್ಣು ತಿಳ್ಕೊಂಡು ಪಾತಿ ಮಾಡ್ಕೊಂಬಂದರು. ಸರಿ ನಾನು ಇಬ್ಬರು ಹೋಗಿ ಬೆಳಿಗ್ಗೆನೆ ಕುಂಬಾರ ಮನೆ ಹೋಗಿ ಅವರೇ ಗಡಿಗೆ ತಗೊಂಬಂದರು, ಮಣ್ಣು ಗಡಿಗೆ. ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದು ಆ ಗುಣಿ ಒಳಗೆ ಹಾಕ್ಬಿಟ್ಟು ನೆಲೆ ಹಾಕ್ಬಿಟ್ಟು ನೀರು ಗುಣಿ ಇದ್ವಲ್ಲ, ಗುಣಿಗೆಲ್ಲ ಒಂದು ಗುಣಿಗೆ ಅವರು ಒಂದು ಗಡಿಗೆ 2 ಗಡಿಗೆ ಒಯ್ಯೋರು, ನಾನೊಂದು ಗುಣಿಗೆ 2 ಗಡಿಗೆ ಒಯ್ಯೋನು. ಹಿಂಗೆ ಮಾಡಿ ನೀರು ಇಕ್ಕೊಂಡು ಒಂದು ವಾರಕ್ಕೆ 2 ಸತಿ ನೀರು ಇಕ್ಕೊಂಬಂದು ಅವಕ್ಕೆ ನೀರು ಇಕ್ಕೊಂಬಂದು ಏನು ಕೆಲಸ ಮಾಡ್ತಿದ್ರು ಮನೆಯವರು? ಅವರು ಆರಾಮದಾಗೆ ಇದ್ದರು, ಎಲ್ಲೋ ಅಂದ್ರೆ ಅವರು ಆರಂಭ ಇತ್ತು, ಅದು ಆರಂಭ ಮಾಡ್ಕೊಂಡು ಈ ಗುಣಿಗಳಿಗೆ ನೀರು ಇಕ್ಕೊಂಡು ಅವರು ಇಬ್ಬರು ನೀರು ಇಕ್ಕೊಂಡು ಸಸಿ ಬಳಸ್ಕೊಂಬರಿವು. ಬಾಕಿ ಕೆಲಸ ಇದ್ದು ಏನು ಕೆಲಸ ಇದ್ದರೂ ಮಾಡಿವು. ಹಿಂಗೆ ಮಾಡ್ಕೊಂಡು ಗಿಡ ಬೆಳೆಸ್ಕೊಂಬಂದ್ಬಿಟ್ಟ ಚೆನ್ನಾಗಿ. ಏನಿಲ್ಲ ಜರಗಿರ ಬಂದಿದ್ದು ಬರ್ತಿರ್ಲಿಲ್ಲ. ಜನನ ಅವರು ಮರ ಹಾಕಿ ಬೆಳೆಸ್ಕೊಂಡು ಬಂದ್ಬಿಟ್ರಲ್ಲ, ಸಸಿ ಹಾಕಿ ಮರ ಬೆಳೆಸ್ಕೊಂಬಂದ್ಬಿಟ್ರಲ್ಲ ಅಂತ ಅವ್ರಿಗೂ ಚೋಜಿಗೆ ಆಗ್ತಾ ಬಂತು. ಯಾರ ಕೈಲೂ ಹೇಳ್ತಿರ್ಲಿಲ್ಲ ಅವರು. ಅಪ್ರೂಪಕ್ಕೆ ಹಾಕೋ ಕಡ್ಡಿ ಅಲ್ಲ, ಅದಕ್ಕೋಸ್ಕರ ಏನು ಮಾಡಿರು, ಮರ ಬೆಳೆಸ್ಕೊಂಬಂದ್ಬಿಟ್ಟು ಚೆನ್ನಾಗಿ ಮರ ಎಲ್ಲ 15 ದಿನಕ್ಕಾಗಲೆಲ್ಲ ಕಣ್ಣಿಕ್ಕೊಂಬಂದ್ಬಿಟ್ಟು ಇಟ್ಟಿಟ್ಟೆ ಎಲ್ಲ ಕಣ್ಣಿಕ್ಕೊಂಬಂದು ಇಟ್ಟಿಟ್ಟಾಗಲ ಎಲೆನೂ ಎದ್ಬಿಟ್ಟು ಚೆನ್ನಾಗಿ ಮರ ಎಲ್ಲ ಸಸಿ ಆಗ್ಬಿಟ್ಟು ವರ್ಷ ಚೆನ್ನಾಗಿ ಪ್ರಬಲವಾಗಿ ಬೆಳ್ಕೊಂಬಿಟ್ಟು ಆಮೇಲೆ ಒಂದು 10 ವರ್ಷದ ತನಕ ಚೆನ್ನಾಗಿ ಸಸಿ ಚೆನ್ನಾಗಿ ಬೆಳೆಸ್ಬಿಟ್ಟು ಇವತ್ತೂ ಅದ್ದೂರಾಗೈತೆ ನಮ್ಮ ಆಲದ ಮರಗಳು. ಈಗೇನು ಹೆದ್ದಾರಿ ಮಾಡಬೇಕು ಹೊಡೆದಾಕ್ತೀವಿ ಅಂತಾರೆ, ಇಲ್ಲ ರಸ್ತೆ ಮಾಡಬೇಕು ಅಂತ ಏನಿಲ್ಲ, ಅವ್ರ ಪಾಡಿಗೆ ಅವರು ಸಸಿ ಬೆಳ್ಕೊಂಬಿಟ್ಟು ಅಲ್ಲ ರೋಡ್ ಮಾಡಿ ಮರ ಕಡಿತೀವಿ ಅಂತಿದಾರಂತೆ ಅಂತ. ಅದಾ ಇವರು ಪೇಪರ್ನವರು ಕಡಿಬೇಕು ಅಂತೇಳಿ ಏರ್ಪೋರ್ಟ್ ಮಾಡ್ಕೊಂಡು ಬಂದರು. ಇಲ್ಲಪ್ಪ ನಾವು ಕಡಿಸಲ್ಲ ಅಂದರೆ, ನಾವು ಸ್ವಂತವಾಗಿ ಬೆಳೆಸಿದ್ದೀವಿ, ನಾವು ಯಾರಿಗೂ ಹೇಳೋಲ್ಲ, ನಾವು ಕಡಿಸೋದು ಇಲ್ಲ ಅಂತೇಳಿ ನಾವು ಕಡಿಸಲ್ಲ ಅಂತೇಳಿ ಪೇಪರ್ನವ್ರಿಗೂ ಹೇಳ್ಬಿಟ್ಟು ಅವ್ರಿಗೂ ತಂಟೆ ಮಾಡಿ ಹೇಳಿದ್ವಿ. ಅವರು ತಿರ್ಗಿ ಅದ್ರ ಸುದ್ದಿ ಬರಲಿಲ್ಲ. ಬೇರೆ ಕಡೆಗೆ ಎಲ್ಲ ಏನೇನೋ ಲೆಕ್ಕ ಮಾಡಿಕೊಂಡು
ಹಾಕ್ಕೊಂಬತ್ತಿದ್ರು ಹೇಳ್ಕೊಂಬತ್ತಿದ್ರು. ನಮ್ಮ ಸೊಸೆಗೆ ಮಾತ್ರ ಬಂದಿರಲಿಲ್ಲ. ನಮ್ಮ ಸೊಸೆ ಹಂಗೆ ನಿಂತು ಹೋದೋ. ಇವಾಗ ಅದೇ ಸೊಸೆ ನಮ್ಮ ಗೌರ್ಮೆಂಟ್ನಾಗವೆ. ನಿಮ್ಮ ಮನೆಯವ್ರು ಎಷ್ಟು ವರ್ಷ ಮರ ದೊಡ್ಡಾಗ್ಬಿಡವೆ. ದೊಡ್ಡವಾಗಿದ್ದಾರೆ? ದೊಡ್ಡವಾಗಿ ಮರಗಳಿಗೆ ಯಾರಿಗೂ ಕೈ ಹಾಕ್ತೂ ಇಲ್ಲ. ಅದ್ದೂರಾಗ ನಮ್ಮ ಸೊಸೆ ಚೆನ್ನಾಗಿ ಬೆಳ್ಕೊಂಬಿಟ್ಟವೆ. ಒಂದೊಂದು ಗಾಡಿಗೆ ಎಟ್ಕಲ್ಲ ಅದು ತುಂಬಲ್ಲ, ಒಂದೊಂದು ಗಾಡಿಗೆ ಅಷ್ಟು ಭಾರಿ ಆಗವೆ ನಮ್ಮ